ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶ್ರೀ ಪ್ರಸನ್ನ ಶ್ರೀನಿವಾಸದಾಸರು ಅನೇಕ ಸುಂದರವಾದ ಕೃತಿಗಳನ್ನು ರಚಿಸಿದ್ದಾರೆ. ಮೊದಲಿಗೆ ಶ್ರೀ ಪ್ರಸನ್ನ ಶ್ರೀನಿವಾಸದಾಸರು ಎಂದರೆ ಯಾರು ಎಂಬುದನ್ನು ತಿಳಿಯೋಣ. ಪ್ರಸನ್ನ ಶ್ರೀನಿವಾಸದಾಸರ ಮೊದಲ ಹೆಸರು ಪುರುಷೋತ್ತಮಾಚಾರ್. ಇವರ ತಂದೆ ವೆಂಕಟಕೃಷ್ಣಾಚಾರ್ಯರು, ತಾಯಿ ಸೀತಮ್ಮ. ಇವರ ಜನನವು ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯ ಸುಳಾಪುರ್ ಎಂಬಲ್ಲಿ ತಾಮ್ರಪರ್ಣಿ ಹಾಗೂ ಕಾವೇರಿ ನದಿ ದಂಡೆಯಲ್ಲಿದೆ. ಈ ಸುಳಾಪುರ್ ಗ್ರಾಮದಲ್ಲಿ 1905ರಲ್ಲಿ ಜನನ. ಇವರು ಕಾಲವಾದದ್ದು 1995. ಇವರು ಗೋಪಾಲದಾಸರು ಹಾಗೂ ರಾಯರ ಭಕ್ತರಾಗಿದ್ದು, ಇವರು ಒಮ್ಮೆ ಕನಸಿನಲ್ಲಿ ಬಂದು ಮಂತ್ರಾಲಯದಲ್ಲಿ ಸೇವೆ ಮಾಡಲು ಹೇಳಿದರು. ಸ್ವಪ್ನದಲ್ಲಿ ಶ್ರೀ ಗೋಪಾಲದಾಸರು ಈ ಪುರುಷೋತ್ತಮಾಚಾರ್ಯವರಿಗೆ ಪ್ರಸನ್ನ ಶ್ರೀನಿವಾಸ ಎಂಬ ಅಂಕಿತವನ್ನು ದಯಪಾಲಿಸಿದರು. ಇವರಿಗೆ ಅಂಕಿತವು ಸ್ವಪ್ನಲಬ್ಧವಾಗಿದ್ದು, ಇವರ ಆರಾಧನೆಯು ಆಷಾಢ ಶುದ್ಧ ಹುಣ್ಣಿಮೆಯೆಂದು ಬರುತ್ತದೆ. ಶ್ರೀ ಪ್ರಸನ್ನ ಶ್ರೀನಿವಾಸದಾಸರ ಶ್ಲೋಕ. ವಿಶೇಷ ಗ್ರಂಥಾದಿ ವಿರಚಿತಂ ಅಸಂಖ್ಯ ಶಿಷ್ಯಕೋಟಿ ಉದ್ಧಾರಕಂ ಪ್ರಸನ್ನ ಶ್ರೀನಿವಾಸ ಪಾದಾರಾಧಕಂ ಪ್ರಸನ್ನ ಶ್ರೀನಿವಾಸ ದಾಸ ಗುರುಂಭಜೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಂದರೆ ಅಚ್ಯುತ, ಅನಂತ, ಗೋವಿಂದ ಎಂಬ 3 ನಾಮಗಳನ್ನು ಪ್ರತಿನಿತ್ಯ ಪದೇ ಪದೇ ಪಠಿಸುವುದರಿಂದ ಸಕಲ ರೋಗಗಳು ಪರಿಹಾರವಾಗುತ್ತವೆ. ಇದರಲ್ಲಿ ಸಂಶಯ ಬೇಡ, ಇದು ಸತ್ಯ ಸತ್ಯ ಎಂದು ಹೇಳಿದ್ದಾರೆ. ಭಗವಂತನ ಅಚ್ಯುತ, ಅನಂತ, ಗೋವಿಂದ ನಾಮಗಳು ಅಷ್ಟು ಮಹತ್ವದ್ದಾಗಿದ್ದು, ಶ್ರೀ ಪ್ರಸನ್ನ ಶ್ರೀನಿವಾಸದಾಸರು ನಮಗಾಗಿ ಸಕಲ ರೋಗ ನಿವಾರಣೆಗಾಗಿ ಶ್ರೀ ಅಚ್ಯುತಾನಂತ ಗೋವಿಂದ ಸ್ತೋತ್ರವನ್ನು ರಚಿಸಿ ಕೊಟ್ಟಿದ್ದಾರೆ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಯಾವುದೇ ತರಹದ ವ್ಯಾಧಿಗಳು ಇದ್ದರೂ ಅವೆಲ್ಲವೂ ನಿವಾರಣೆಯಾಗಿ ಭಗವಂತನ ಅನುಗ್ರಹದಿಂದ ಆರೋಗ್ಯವಂತರಾಗಿ ಸುಖ ಶಾಂತಿಯಿಂದ ಬದುಕಬಹುದಾಗಿದೆ. ಈಗ ಪ್ರಸನ್ನ ಶ್ರೀನಿವಾಸದಾಸರು ರಚಿಸಿದ ಶ್ರೀ ಅಚ್ಯುತಾನಂತ ಗೋವಿಂದ ಸ್ತೋತ್ರವನ್ನು ನೋಡೋಣ. ಶ್ರೀ ಅಚ್ಯುತಾನಂತ ಗೋವಿಂದ ಸ್ತೋತ್ರ. ಪ್ರೋಚ್ಛ ಸುಗುಣಾರ್ಣವ ಶ್ರೀಶ ನಿರ್ದೋಷ ಅಚ್ಯುತಾನಂತ ಗೋವಿಂದಾಯ ನಮಃ. ಪ್ರಾತರುದಿತಾರ್ಕನಿಭ ತೇಜಸ್ವ ಕಾಂತಿಮಾನ್ ರತ್ನ ಛವಿ ಜ್ವಲಿಸುವ ಕಿರೀಟಿಯೇ ಶರಣು. ಪ್ರತತ ಪ್ರಜ್ವಲ ಮಂಡಲೋಪಮ ಕುಂಡಲಗಳು ವಿತತ ಮಹಿಮನೆ ನಿನ್ನ ಕಿವಿಯಲ್ಲಿ ಪೊಳೆಯುತ್ತೆ. ರಾಜರಾಜೇಶ್ವರನೇ ಸರ್ವಾಯುಧೋಪೇತ ನಿಜ ಬಲಾಮಿತ ಶಕ್ತ ಚತುರ್ಬಾಹು ಶರಣು. ಭಜಕ ರಕ್ಷಕ ಶಂಖಚಕ್ರಧರ ದೇವನೇ ತ್ರಿಜಗದೀಶನೇ ವಿಶ್ವೋಪರಿ ಸಮಸ್ತ ಸ್ವಾಮಿ. ಅನಂತ ನಿತ್ಯನೇ ನಿನ್ನನ್ನು ಸರ್ವದೇವತೆಗಳು ಸನಕಾದಿ ಮುನಿವರರು ಉಪಾಸಿಪರು ಶರಣು. ಘನ್ನವರದ ಅಭಯದನೆ ಸರ್ವಲೋಕವ ಕಾಯ್ವ ವನಜ ಭವನ ಪಿತ ನಮೋ ಪ್ರಸನ್ನ ಶ್ರೀನಿವಾಸ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಎಲ್ಲ ರೋಗಗಳು
ನಿವಾರಣೆಯಾಗುತ್ತವೆ.